ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮನೆಯಲ್ಲೇ ಮಿಕ್ಸ್ಡ್ ಇಂಗ್ರೀಡಿಯೆಂಟ್ಸ್ ಹಾಕಿ ಹರ್ಬಲ್ ಕೊಕೊನೆಟ್ ಆಯಿಲ್ ಹೇಗೆ ತಯಾರಿಸೋದು ಅಂತ ತೋರಿಸ್ತೀನಿ. ಇದು ನೋಡಿ, ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು ಕರ್ಬೇವಿನ ಸೊಪ್ಪಿದೆ, ದಾಸವಾಳ ಎಲೆ ಇದೆ, ಆಮೇಲೆ ಅಲೋವೆರಾ ಇದೆ, 2 ಥರ ದಾಸವಾಳ ಹೂದು ಪೆಟಲ್ಸ್ ಇದೆ, ಒಂದು ವೈಟ್ ಇದೆ, ಒಂದು ಪಿಂಕ್ ಇದೆ, ಮತ್ತು ಇದಕ್ಕೆ ಕೊಬ್ಬರಿ ಎಣ್ಣೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇದನ್ನು ಒಲೆ ಇಡ್ಸ್ಕೊಳ್ಳಿ. ಪಾತ್ರೆಯಲ್ಲಿ ಫ್ರೆಶ್ ಕೊಬ್ಬರಿ ಎಣ್ಣೆ ಮತ್ತು ಮೆಂತೆ ಹಾಕಿರೋದು. ಇದು ಹಸಿ ಮೆಂತೆ ಹಾಕಿರೋದು ಇದಕ್ಕೆ. ನೋಡಿ, ಇದರಲ್ಲಿ ಎಣ್ಣೆಗೆ ಬಳಸುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಇದು ಬಂದು ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ, ನಾನು ಬೆಳಿಗ್ಗೆನೇ ತೋರಿಸಿದ್ದೀನಿ ನಿಮಗೆ. ಇದು ಬಿಳಿ ದಾಸವಾಳ, ಇದು ಕೆಂಪು ದಾಸವಾಳ, ಮತ್ತು ಅಲೋವೆರಾನ ಸಣ್ಣಕ್ಕೆ ಹಚ್ಕೊಳ್ತಾ ಇದ್ದಾರೆ. ಇದಿಷ್ಟು ಐಟಮು ಈಗ ಎಣ್ಣೆಗೆ ಹೋಗುತ್ತೆ. ಎಣ್ಣೆ ಸ್ವಲ್ಪ ಕುದಿಬೇಕು. ಇದನ್ನು ಅಮ್ಮ ಆಲ್ರೆಡಿ ತೊಳೆದು ನೀರೆಲ್ಲ ಬಾಡಿಸಿ ಇಟ್ಟಿದ್ದಾರೆ, ಸೊ ದಟ್ ಅದು ಸ್ವಲ್ಪ ತುಂಬ ದಿನ ಬಾಳಿಕೆ ಬರಲಿ ಅಂತ. ಇಲ್ಲಾಂದರೆ ಎಣ್ಣೆ ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ತೊಳೆದು ನೀಟಾಗಿ ಬಾಡಿಸಿ ಇಟ್ಟಿದ್ದಾರೆ. ಅದ್ರ ನೀರಿನ ಅಂಶ ಎಲ್ಲ ತೆಗೆದಿದ್ದಾರೆ ಅವರು. ಇದೀಗ ನೋಡಿ, ಸಣ್ಣಕ್ಕೆ ಬಬಲ್ಸ್ ಬರ್ತಾ ಇದೆ, ಅಂದರೆ ಕುದೀತಾ ಇದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕೋಣ. ದಟ್ ಈಸ್ ಕರ್ಬೇವಿನ ಸೊಪ್ಪು, ದಾಸವಾಳದ ಎಲೆ, ದಾಸವಾಳ ಹೂವಿನ ಪೆಟಲ್ಸು, ಅಲೋವೆರಾ. ಅದನ್ನು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಬೇಕು, ಅಂದರೆ ಕುದಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಒಲೆ. ಈ ಇಂಗ್ರೀಡಿಯೆಂಟ್ಸಲ್ಲಿ ಒಂದೆಲ್ಗ ಎಲೆನೂ ಹಾಕಿದ್ದಾರೆ ಅಮ್ಮ. ನೋಡಿ, ಅದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಒಂದೆರಡು ಕುದಿ ಬರಬೇಕು, ಅದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾವು ದಾಸವಾಳದ ಎಲೆ ಹಾಕಿದ್ದು ರೆಡ್ ಕಲರ್ ಇತ್ತು, ಈಗ ಆಲ್ಮೋಸ್ಟ್ ಥರ ಮರೂನ್ ಕಲರ್ ಥರ ಬರ್ತಾ ಇದೆ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಈಗ ನೀವು ಒಲೆನ ಆಫ್ ಮಾಡ್ಕೊಳ್ಳಿ. ಈಗ ಒಲೆ ಆಫ್ ಆಗಿದೆ. ಇದನ್ನು ನೀವು ತಣ್ಣಗಾದ್ಮೇಲೆ ಒಂದು ತಗೊಂಡು ಅದನ್ನು ಸೋಸಿ, ಅಂದರೆ ಅದರದ್ದು ಫಿಲ್ಟ್ರೆಲ್ಲ ಮಾಡಿಕೊಂಡು, ಈ ನಾವು ಎಲೆ, ದಾಸವಾಳದ ಹೂವು ಮತ್ತು ಒಂದೆಲ್ಗ ಎಲೆ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀವಲ್ವ, ಅದನ್ನು ಕ್ಲೀನಾಗಿ ಫಿಲ್ಟ್ರ್ ಮಾಡಿಕೊಂಡು ಸೋಸ್ಕೊಂಡು ಒಂದು ಬಾಟ್ಲಿಗೆ ಹಾಕಿಟ್ಕೊಬೋದು. ತುಂಬ ಟೈಮ್ ಬರುತ್ತೆ. ಇದ್ರ ಬೆನಿಫಿಟ್ಸ್ ಏನಂದರೆ, ಕೂದಲು ಚೆನ್ನಾಗಿ ದಟ್ಟವಾಗಿ ಕಪ್ಪಗೆ ಬರುತ್ತೆ. ಮತ್ತು ಮೇಯ್ನ್ ಇದ್ರದ್ದು ಬೆನಿಫಿಟ್ ಏನಂದರೆ, ನಿಮ್ಗೆ ಯಾರಿಗಾರು ತಲೆನೋವು ಇದ್ದಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ತಲೆನೋವು ಒಳ್ಳೆ ವಾಸಿ ಆಗುತ್ತೆ. ಇನ್ಫ್ಯಾಕ್ಟ್ ಏನಾದರೂ ಹೀಟ್ ಮೇಲೆ ತಲೆನೋವಾಗಿದ್ದಾಗ ಈ ಎಣ್ಣೆನ ನೀವು ಯೂಸ್ ಮಾಡ್ಕೋಬೋದು. ನೆನಪಿರಲಿ, ಇದು ತಣ್ಣಗಾದ್ಮೇಲೆ, ಕಂಪ್ಲೀಟ್ ತಣ್ಣಗಾಗಬೇಕದು, ಒಂಚೂರು ಬಿಸಿ ಇರಬಾರ್ದು. ಆಮೇಲೆ ನೀವು ಸೋಸಿ ನಿಮ್ಮ ಗಾಜಿನ ಬಾಟ್ಲಿಗೆ ಮನೇಲಿ ಯಾವುದಿರುತ್ತಲ್ಲ ಅದಕ್ಕೆ ಹಾಕ್ಕೋಬೇಕು. ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋಕೆ ಹೋಗಬೇಡಿ. ಈ ಎಣ್ಣೆನ ನಿಮ್ಮ ಮನೆಯಲ್ಲೂ ಯೂಸ್ ಮಾಡಿ. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.